ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಪೊಲೀಸ್ ವಿಚಾರಣೆಗೆ ಮತ್ತೊಮ್ಮೆ ಹಾಜರಾಗಿದ್ದಾರೆ ಕೆಆರ್ಪುರಂನ ಬಿಜೆಪಿ ಶಾಸಕ ಬೈರತಿ ಬಸವರಾಜ್. ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಎಫ್ಐ ಬೈರತಿ ಬಸವರಾಜ್ 5ನೇ ಆರೋಪಿಯಾಗಿದ್ದಾರೆ ದಾಖಲಾಗಿರುವಂತಹ ಎಫ್ಐಆರ್ನಲ್ಲಿ. ಹೀಗಾಗಿ ಮೊನ್ನೆಯೂ ಕೂಡ ವಿಚಾರಣೆಗೆ ಹಾಜರಾಗಿದ್ರು. ಸುದೀರ್ಘ 4 ಗಂಟೆಗಳ ಕಾಲ ವಿಚಾರಣೆಯನ್ನ ಎದುರಿಸಿದ್ರು ಬೈರತಿ ಬಸವರಾಜ್. ಆನಂತರ ಬುಧವಾರ ಅಂದ್ರೆ ಇವತ್ತು ವಿಚಾರಣೆಗೆ ಬರೋದಕ್ಕೆ ಅವರಿಗೆ ಸೂಚನೆಯನ್ನ ಕೊಡಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಭಾರತೀನಗರ ಠಾಣೆಗೆ ಹಾಜರಾಗಿದ್ದಾರೆ ಶಾಸಕ ಬೈರತಿ ಬಸವರಾಜ್. ಜುಲೈ 19ನೇ ತಾರೀಕು ವಿಚಾರಣೆಯನ್ನ ಫೇಸ್ ಮಾಡಿ ಹೋಗಿದ್ರು. 4 ಗಂಟೆಗಳ ಕಾಲ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿವಿಧ ಆಯಾಮಗಳಲ್ಲಿ ಬೈರತಿ ಬಸವರಾಜ್ ಅವರಿಗೆ ಪ್ರಶ್ನೆಗಳನ್ನ ಕೇಳಲಾಗಿತ್ತು. ಆ ನಂತರದಲ್ಲಿ ಬುಧವಾರ ವಿಚಾರಣೆಗೆ ಹಾಜರಾಗಿ ಅನ್ನುವಂತಹ ಸೂಚನೆಯನ್ನ ಪೊಲೀಸರು ಕೊಟ್ಟಿದ್ರು. ಹೀಗಾಗಿ ಮತ್ತೊಮ್ಮೆ ಭಾರತೀನಗರ ಸ್ಟೇಷನ್ಗೆ ಹಾಜರಾಗಿದ್ದಾರೆ ಶಾಸಕ ಬೈರತಿ ಬಸವರಾಜ್. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಅಂಕಿತಾ ನೀಡ್ತಾ ಹೋಗ್ತಾರೆ. ಅಂಕಿತಾ, ಮೊನ್ನೆಯಷ್ಟೇ ಬಂದಿದ್ರು, 4 ಗಂಟೆಗಳ ವಿಚಾರಣೆಯನ್ನ ಎದುರಿಸಿ ಹೋಗಿದ್ರು. ಇವತ್ತು ಮತ್ತೆ ಬೈರತಿ ಬಸವರಾಜ್ ವಿಚಾರಣೆಗೆ ಹಾಜರಾಗಿದ್ದಾರೆ. 2ನೇ ಬಾರಿ ಅವರ ವಿಚಾರಣೆ ನಡೀತಾ ಇರೋದು. ಯಾವ ರೀತಿಯಾಗಿ ಅವರ ಎನ್ಕ್ವೈರಿ ಆಗಬಹುದು, ಯಾವೆಲ್ಲ ಪ್ರಶ್ನೆಗಳನ್ನ ಎದುರಿಸಬೇಕಾಗಬಹುದು ಬೈರತಿ ಬಸವರಾಜ್ ಅವರು? ವಿದ್ಯಾ, ರೌಡಿ ಶೀಟರ್ ಶಿವಪ್ರಕಾಶ್ ಅಲಿಯಾಸ್ ಬಿಕ್ಲು ಶಿವನ ಕೊಲೆ ಕೇಸಿಗೆ ಸಂಬಂಧಪಟ್ಟಂತೆ ಇವತ್ತು 2ನೇ ಬಾರಿ ಶಾಸಕ ಬೈರತಿ ಬಸವರಾಜ್ ಅವರು ವಿಚಾರಣೆಗೆ ಹಾಜರಾಗಿರುವಂತದ್ದು. ಭಾರತೀನಗರ ಪೊಲೀಸ್ ಠಾಣೆಯಲ್ಲಿ ತನಿಖಾಧಿಕಾರಿ ಅವರನ್ನ ವಿಚಾರಣೆ ಮಾಡ್ತಾರೆ. ಮೊನ್ನೆ ಅಷ್ಟೇ ಸತತ 4 ಗಂಟೆಗಳ ಕಾಲ ಒಂದಷ್ಟು ಮಾಹಿತಿಯನ್ನ ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಪಡೆಯುವಂತಹ ಕೆಲಸವನ್ನ ಮಾಡಿದ್ರು. ಅದಾದ ಬಳಿಕ ಕಸ್ಟಡಿಯಲ್ಲಿರುವಂತಹ ಆರೋಪಿಗಳ ಹೇಳಿಕೆಯ ಆಧಾರದ ಮೇಲೆ ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕಿ ಇವತ್ತು ಮತ್ತೆ ವಿಚಾರಣೆಗೆ ಬರಬೇಕು ಅಂತ ಹೇಳಿ ಪೊಲೀಸರು ಸೂಚನೆಯನ್ನ ಕೊಟ್ಟಿದ್ರು. ಆ ನಿಟ್ಟಿನಲ್ಲಿ ಇವತ್ತು ಬೈರತಿ ಬಸವರಾಜ್ ಅವರು ಪೊಲೀಸರ ವಿಚಾರಣೆಗೆ ಹಾಜರಾಗಿದ್ದಾರೆ. ಈ ಸಂದರ್ಭದಲ್ಲಿ ಅಂದ್ರೆ ಈ ಒಂದು ಕೊಲೆ ಹೇಗಾಯ್ತು, ಜೊತೆಗೆ ಕೊಲೆ ಆರೋಪಿಗಳ ಜೊತೆ ನಿಜಕ್ಕೂ ಕೂಡ ಶಾಸಕ ಬೈರತಿ ಬಸವರಾಜ್ ಅವರು ಸಂಪರ್ಕದಲ್ಲಿ ಇದ್ದಾರ ಅನ್ನೋ ಒಂದಷ್ಟು ನಿಟ್ಟಿನಲ್ಲಿ ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಪ್ರಕರಣದಲ್ಲಿ A1 ಆರೋಪಿಯಾಗಿರುವಂತಹ ಜಗದೀಶ್ ಅಲಿಯಾಸ್ ಜಗ್ಗ ಏನಿದ್ದಾನೆ, ಆತನ ಜೊತೆ ಬೈರತಿ ಬಸವರಾಜ್ ಅವರು ಸಂಪರ್ಕದಲ್ಲಿ ಇದ್ರು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿ ಲಭ್ಯ ಆಗ್ತಾ ಇರುವಂತದ್ದು. ಅದು ನಿಜಕ್ಕೂ ಕೂಡ ನಿಜಾನ, ಏನಾದ್ರೂ ಶಾಸಕರು ಈ ರೀತಿಯಾಗಿ ಮಾಡೋದಕ್ಕೆ ಹೇಳಿದ್ರ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕುವಂತಹ ಕೆಲಸವನ್ನ ಈಗಾಗಲೇ ಅಧಿಕಾರಿಗಳು ಮಾಡ್ತಾ ಇರುವಂತದ್ದು. ಎಫ್ಐಆರ್ ನಲ್ಲಿ ಎಫ್ಐ ಆಗಿರುವಂತಹ ಶಾಸಕ ಬೈರತಿ ಬಸವರಾಜ್ ನಿಜಕ್ಕೂ ಕೂಡ ಈ ಒಂದು ಕೊಲೆ ಪ್ರಕರಣದಲ್ಲಿ ಏನ್ ಅವರ ಇನ್ವಾಲ್ವ್ಮೆಂಟ್, ಆರೋಪಿಗಳ ಜೊತೆ ಏನಾದ್ರೂ ಕಾಂಟ್ಯಾಕ್ಟ್ ನಲ್ಲಿ ಇದ್ರ ಅನ್ನೋದ್ರ ಬಗ್ಗೆ ಇವತ್ತು ತನಿಖೆಯನ್ನ ಮಾಡೋದಕ್ಕೆ ಅಧಿಕಾರಿಗಳು ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಂಡಿರುವಂತದ್ದು. ವಿದ್ಯಾ, ಅಂಕಿತಾ, ಬಂಧನದ ಭೀತಿ ಏನಾದ್ರೂ ಇದೆಯಾ ಶಾಸಕರಿಗೆ ಅಂತ ಹೇಳಿ? ಸದ್ಯಕ್ಕೆ ಆ ರೀತಿಯ ಯಾವುದೇ ಇದು ಇಲ್ಲಿ ಕಾಣೋದಕ್ಕೆ ಸಿಗ್ತಾ ಇಲ್ಲ. ಯಾಕೆ ಅಂತಂದ್ರೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಯಾವಾಗ ಹೈಕೋರ್ಟ್ ಬೈರತಿ ಬಸವರಾಜ್ ಅವರಿಗೆ ಒಂದು ಸೂಚನೆಯನ್ನ ಕೊಡ್ತು, ಆ ಟೈಮ್ ನಲ್ಲೂ ಕೂಡ ಪೊಲೀಸರು ಒಂದು ನೋಟಿಸ್ ಅನ್ನ ಕೊಡುವಂತಹ ಕೆಲಸವನ್ನ ಮಾಡ್ತಾರೆ. ಆದ್ರೆ ಮೊದಲ ನೋಟಿಸ್ ಕೊಟ್ಟಂತಹ ಸಂದರ್ಭದಲ್ಲಿ 2 ದಿನಗಳ ಕಾಲಾವಕಾಶವನ್ನ ಕೊಟ್ಟಿರುವಂತದ್ದು. ಅಂದ್ರೆ 2 ದಿನಗಳ ಒಳಗೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ. ಆ ಸಂದರ್ಭದಲ್ಲಿ ಹೈಕೋರ್ಟ್ ವಿಚಾರಣೆಗೆ ಹಾಜರಾಗ್ಲಿ ಅಂತ ಹೇಳಿ ಸೂಚನೆಯನ್ನ ಯಾವಾಗ ಕೊಡ್ತಾರೆ, ಆ ಟೈಮ್ ನಲ್ಲಿ ನೇರವಾಗಿ ಬೈರತಿ ಬಸವರಾಜ್ ಅವರು ಬಂದು ಪೊಲೀಸರ ವಿಚಾರಣೆಗೆ ಹಾಜರಾಗ್ತಾರೆ. ಆ ಸಂದರ್ಭದಲ್ಲಿ ಅವರು ಮಾಧ್ಯಮದ ಮುಂದೆ ಹೇಳಿಕೆಯನ್ನ ಕೂಡ ಕೊಟ್ಟಿರುವಂತದ್ದು. ತನಿಖೆಗೆ ಏನ್ ಸಹಕಾರ ಬೇಕು ಅದನ್ನ ನಾನು ನೀಡ್ತೀನಿ, ನನಗೂ ಈ ಪ್ರಕರಣಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ, ಪೊಲೀಸರು ಏನೆಲ್ಲ ಕ್ವಶನ್ ಕೇಳ್ತಾರೆ, ಯಾವ ರೀತಿಯಾಗಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ, ಅದಕ್ಕೆ ಎಲ್ಲಾ ರೀತಿಯಲ್ಲಿ ನಾನು ಸಹಕಾರ ನೀಡ್ತೀನಿ ಅಂತ ಹೇಳಿದ್ದಾರೆ. ಜೊತೆಗೆ ಇವತ್ತು ಕೂಡ 11 ಗಂಟೆಗೆ ವಿಚಾರಣೆಗೆ ಬರ್ಬೇಕು ಅಂತ ಹೇಳಿ ಪೊಲೀಸರು ಸೂಚನೆಯನ್ನ ಕೊಟ್ಟಿದ್ರು. ಆದ್ರೆ ಇವತ್ತು 10:30ಗೆ ಬೈರತಿ ಬಸವರಾಜ್ ಅವರು ವಿಚಾರಣೆಗೆ ಹಾಜರಾಗಿದ್ದಾರೆ. ಹಾಗಾಗಿ ಪೊಲೀಸರು ಬೈರತಿ ಬಸವರಾಜ್ ಅವರನ್ನ ಬಂಧನ ಮಾಡುವ ಪ್ರಕ್ರಿಯೆ ತೀರಾ ಕಡಿಮೆ ಇರುವಂತದ್ದು. ಯಾಕಂತಂದ್ರೆ ಈಗಾಗಲೇ ಅವರು ಪೊಲೀಸರು ಕೊಟ್ಟಿರುವಂತಹ ನೋಟಿಸ್ಗೆ ಉತ್ತರವನ್ನ ನೀಡಿದ್ದಾರೆ. ಜೊತೆಗೆ ಪೊಲೀಸರ ತನಿಖೆಗೂ ಕೂಡ ಅವರು ಸಹಕಾರವನ್ನ ನೀಡ್ತಾ ಇರೋದ್ರಿಂದ ಪೊಲೀಸರು ಕೇಳುವಂತಹ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಬೈರತಿ ಬಸವರಾಜ್ ಅವರು ಉತ್ತರವನ್ನ ನೀಡೋದಕ್ಕೆ ಸಜ್ಜಾಗಿದ್ದಾರೆ. ಹಾಗಾಗಿ ಬಂಧನದ ಪ್ರಕ್ರಿಯೆ ತೀರಾ ಕಡಿಮೆ ಇರುವಂತದ್ದು. ವಿದ್ಯಾ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.